ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಂಡೇ ಯಾವ ರೀತಿ ನಾವು ಡೇ ಕಳೆದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಇದು ಸ್ಟಾರ್ಟಿಂಗ್ ಏನು ಅಡುಗೆ ಮಾಡ್ತಾ ಇದ್ದಾರೆ ಅನ್ಕೊಂತಾ ಇದ್ದೀರಾ? ಹೌದು, ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿದ್ದು. ಅಲ್ಲಿ ಫ್ರೈ ಮಾಡ್ತಾ ಇದ್ರು, ಚಿಕನ್ ಫ್ರೈ ಮಾಡ್ತಾ ಇದ್ರು. ನಿಮ್ಮ ಜೊತೆ ಹಾಗೆ ರೆಸಿಪಿ ಶೇರ್ ಮಾಡ್ಕೋಬೇಕು ಅಂತ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಎಣ್ಣೆ ಹಾಕಿ ಒಂದು 5 ಈರುಳ್ಳಿ ಹಚ್ಕೊಂಡು ಹಾಕಿ ಸಣ್ಣಗೆ, ಆಮೇಲೆ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದ್ಮೇಲೆ ಚಿಕನ್ ಹಾಕ್ತಾ ಇದ್ದಾರೆ. ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ, ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದಾರೆ. ಆಮೇಲೆ ಉಪ್ಪು ಹಾಕ್ತಾ ಇದ್ದಾರೆ. ಉಪ್ಪೆಲ್ಲ ಹಾಕಿದ್ಮೇಲೆ ನಾವು ಸಾಂಬಾರಿಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದು ಸ್ವಲ್ಪ ಮಸಾಲೆ ಮತ್ತೆ ಕಾಯಿ ರುಬ್ಬಿ ಇಟ್ಕೊಂಡಿದ್ದು, ಅದನ್ನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮಸಾಲೆ ಅಂದರೆ ಖಾರ ಪುಡಿ ಮತ್ತೆ ಧನಿಯಾ ಪುಡಿ ಬರುತ್ತಲ್ಲ ಅದನ್ನ, ಮತ್ತೆ ಕಾಯಿ ಗಸಗಸೆ, ಕಾಯಿ, ಚಕ್ಕೆ, ಲವಂಗ ಎಲ್ಲ ಹಾಕಿ ರುಬ್ಬಿ ಇಟ್ಕೊಂಡಿದ್ರು. ಅದನ್ನೇ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಹಾಗೆ ಫ್ರೈ ಮಾಡ್ತಾ ಇದ್ರು. ನೋಡಿ ಇವಾಗ ಕಾಯಿ ಹಾಕ್ತಾ ಇದ್ದಾರೆ. ಯಾಕೆ ಅಂದರೆ ಸಂಡೇ ಆಗಿರೋ ಕಾರಣ ಹಳ್ಳಿ ಸೈಡ್ ಆಗಲಿ ಸಿಟಿ ಸೈಡ್ ಆಗಲಿ ಒಂದೊಂದು ಟೈಮ್ ಪವರ್ ತೆಗ್ದ್ಬಿಡ್ತಾರೆ. ಬೆಳಗ್ಗೆ ತೆಗೆದ್ರೆ ಇನ್ನು ಈವ್ನಿಂಗ್ ತನಕ ಪವರ್ ಕೊಡಲ್ಲ. ಅದಕ್ಕೆ ಇನ್ನೇನು ಮಾಡೋದು, ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತಲ್ವಾ. ಅದರಿಂದ ಹೀಗೆ ಎಲ್ಲ ಹಚ್ಚಿ ಹಾಕಿ ಮಾಡೋಣ, ಅದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ರು. ಎಲ್ಲ ಸಾಂಬಾರಿಗೆ ಅಂತ ರುಬ್ಬಿ ಇಟ್ಕೊಂಡಿದ್ದು, ಮಟನ್ ಸಾರು ಕೂಡ ಮಾಡಿದ್ರು. ಅದಕ್ಕೆ ಎಲ್ಲ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದರಲ್ಲೇ ಸ್ವಲ್ಪ ಸ್ವಲ್ಪ ಉಳಿಸ್ಕೊಂಡು ಅದನ್ನೇ ಎಲ್ಲ ಹಾಕ್ಬಿಟ್ಟು ಮತ್ತೆ ಚಿಕನ್ ಮಸಾಲ ಮತ್ತೆ ಗರಂ ಮಸಾಲ ಎಲ್ಲ ಪೌಡ್ರು ಹಾಕ್ಬಿಟ್ಟು ಮಾಡ್ದು. ನೋಡಿ ಎಲ್ಲ ಫುಲ್ ಫ್ಯಾಮಿಲಿ ಸೇರಿದ್ದೀವಿ ನಮ್ಮ ಚಿಕ್ಕಮ್ಮವ್ರ ಮನೇಲಿ. ಹೊಸ ಹೆಣ್ಣು ಗಂಡನ್ನ ಕರೆದಿದ್ರು. ಅಂದರೆ ನೀವು ಲಾಸ್ಟ್ ವಿಡಿಯೋ ನಮ್ಮ ಮದುವೆ ವಿಡಿಯೋ ಹಾಕಿದ್ದೆ, ನಮ್ಮ ಬ್ರದರ್ ಮ್ಯಾರೇಜ್ ಅಂತೇಳಿ ಅವ್ರನ್ನ ಕರೆದಿದ್ರು. ಮತ್ತೆ ನಮ್ಮ ಬ್ರದರು, ಸಿಸ್ಟರ್ಸು, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮಂದಿರು, ನಮ್ಮಮ್ಮ ಎಲ್ಲ ಪ್ರತಿಯೊಬ್ಬರು ಫುಲ್ ಫ್ಯಾಮಿಲಿ ಕೂಡ ಸೇರಿತ್ತು ಅಂತ ಹೇಳ್ಬೋದು. ಫುಲ್ ಫ್ಯಾಮಿಲಿ ಇದು ನಮ್ಮ ಮಮ್ಮಿ ಸೈಡ್ ಫ್ಯಾಮಿಲಿ. ನಮ್ಮಮ್ಮ ಇದ್ದಾರಲ್ಲ ಅವ್ರ ಅಕ್ಕ ತಂಗಿದಿರೆಲ್ಲ ಫ್ಯಾಮಿಲಿ ಇದು. ಫುಲ್ ಸೇರಿತ್ತು, ಫ್ಯಾಮಿಲಿ ಫುಲ್ ಇತ್ತು ಅಂತ ಅನ್ಕೊಳ್ಳಿ. ನೋಡಿ ಇವನು ನನ್ನ ಚಿಕ್ಕ ಅಳಿಯ, ಅಂದರೆ ನನ್ನ 2ನೇ ತಮ್ಮನ ಮಗ, ಚಿಕ್ಕ ಮಗ ಇವನು. ಎಷ್ಟು ಕ್ಯೂಟ್ ಆಗಿ ಆಡ್ತಾ ಇದ್ದಾನೆ ನೋಡಿ. ಅವ್ರ ಅಮ್ಮನ ಮೇಲೆ ಮಲ್ಕೊಂಡು ಆಟ ಆಡ್ತಾ ಇದ್ದ. ಹಾಗೆ ಒಂದು ವಿಡಿಯೋ ತಗೊಂಡೆ ಅದನ್ನ. ಇದೆಲ್ಲ ನಮ್ಮ ಮಾವ, ನನ್ನ ತಮ್ಮದಿರು ಮತ್ತೆ ನಮ್ಮ ದೊಡ್ಡಪ್ಪ ಎಲ್ಲರೂ ಅವರೆಲ್ಲ ಕೂಡಿದಾಗ ಈ ಥರ ಒಂದು ಆಟನ ಆಡ್ತಾ ಇರ್ತಾರೆ. ಅವ್ರಿಗೂ ಟೈಮ್ ಪಾಸ್ ಆಗ್ಬೇಕಲ್ಲ. ನೋಡಿ ಇವರೆಲ್ಲ ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ ಒಬ್ರೇ, ಇನ್ನೆಲ್ಲ ಚಿಕ್ಕಮ್ಮದಿರಾಗಬೇಕು. ಇವನು ನನ್ನ ತಮ್ಮನ ಮಗನೇ, ಫಸ್ಟ್ನೇ ಮಗ. ಅವಾಗ ಮಗು ಆಡ್ತಿತ್ತಲ್ಲ ಅವನು ಸೆಕೆಂಡು, ಇವನು ಫಸ್ಟ್ ಬೇಬಿ. ನೋಡಿ ಎಲ್ಲರೂ ಸೇರಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಇವರೇ ಹೊಸ ಹೆಣ್ಣುಗಂಡು, ಇವ್ರನ್ನ ಇನ್ವೈಟ್ ಮಾಡಿದ್ವಲ್ಲ ಹಾಗೆ ಜೊತೆಗೇನೆ ನಮ್ಮ ಚಿಕ್ಕಮ್ಮ ಎಲ್ಲಾರನ್ನೂ ಕೂಡ ಕರೆದಿದ್ರು. ಜಾಸ್ತಿ ಅವ್ರ ಮನೆಗೆ ಹೋಗ್ತಿರ್ಲಿಲ್ಲ, ಅವ್ರದ್ದು ಸ್ವಲ್ಪ ಮನೆ ಡೆಮೊಲಿಷನ್ ನಡೀತಾ ಇತ್ತು. ಇವಾಗೆಲ್ಲ ರೆಡಿ ಮಾಡಿಸಿದ್ದಾರೆ. ಅದಕ್ಕೆ ಇವಾಗ ಅವತ್ತಿಂದ ಬಂದಿರ್ಲಿಲ್ವಲ್ಲ, ಅದಕ್ಕೆ ಎಲ್ಲಾರು ಬನ್ನಿ ಅಂತ ಕರೆದಿದ್ರು. ಅದಕ್ಕೆ ನಾವು ಎಲ್ಲ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಸಂಡೇ ಹೇಗೆ ಹೋಗ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಎಲ್ಲಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನೋಡಿ ಇಲ್ಲಿ ಚಕ್ಕಬರ ಕೂಡ ಆಡ್ತಾ ಇದ್ದಾರೆ. ಎಲ್ಲ ಅಣ್ಣ ತಮ್ಮದಿರು ಮತ್ತೆ ಅಕ್ಕ ತಂಗಿದಿರು ಎಲ್ಲರೂ ಸೇರಿದ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ನೋಡಿ. ನಾವು ಎಲ್ಲರೂ ಸೇರ್ಬಿಟ್ರೆ ಫುಲ್ಲು ಒಂದು ಫ್ರೆಂಡ್ಸ್ ರೀತಿ ಇರ್ತೀವಿ. ನಮ್ಮ ಚಿಕ್ಕಮ್ಮದಿರಾಗ್ಲಿ, ನಮ್ಮ ದೊಡ್ಡಮ್ಮ ಆಗ್ಲಿ, ದೊಡ್ಡಪ್ಪ ಆಗ್ಲಿ, ನಮ್ಮ ಮಾವ ಆಗ್ಲಿ, ಯಾರು ಕೂಡ ದೊಡ್ಡೋರು ಅಂತ ಸ್ಟ್ರಿಕ್ಟ್ ಅಂತ ಯಾರು ಇಲ್ಲ. ಎಲ್ಲ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ, ಮತ್ತೆ ಫ್ರೆಂಡ್ಲಿ ಆಗ್ಲಿ ಎಲ್ಲಾರ ಜೊತೆ ಇರ್ತಾರೆ. ಮಕ್ಕಳು ಅಂತ ಇದು ಕಂಡೀಷನ್ ಮಾಡಲ್ಲ, ಎಲ್ಲ ರೀತಿ ಫ್ರೆಂಡ್ಲಿ ಆಗಿರ್ತಾರೆ. ಆದ್ರಿಂದ ನಮಗೆ ಫ್ಯಾಮಿಲಿ ಜೊತೆ ಸೇರೋಕೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ನಾವು ಚಿಕ್ಕ ವಯಸ್ಸಿಂದ ಬೆಳೆದಿರೋ ಈ ಫ್ಯಾಮಿಲಿ ಜೊತೆನೆ ಅಲ್ವಾ ನಾವು ರಿಲೇಷನ್ ಜಾಸ್ತಿ ಇರೋದು. ಅಂದ್ರೆ ಸೆಂಟಿಮೆಂಟು ಅಥವಾ ಒಂದು ಏನಂತಾರೆ ಒಂಥರ ಸಮಾಧಾನ ಫೀಲಿಂಗು. ಅದಕ್ಕೆ ನಾವು ತುಂಬಾ ಇಷ್ಟ ನಮಗೆ. ನಮ್ಮ ಅಕ್ಕ ತಂಗಿದಿರು, ಅಣ್ಣ ತಮ್ಮದಿರು ಅಂದರೆ. ಮತ್ತೆ ನನ್ನ ತಮ್ಮ ಅಲ್ಲಿ ನೇರಳೆ ಹಣ್ಣು ಸಿಕ್ತಿತ್ತು, ತಗೊಂಬಂದಿದ್ದ. ಹಾಗೆ ನೋಡಿ ಎಲ್ಲರೂ ತಿಂತಾ ಇದ್ದೋ ನೇರಳೆ ಹಣ್ಣೆಲ್ಲ. ಆಮೇಲೆ ಲಾಸ್ಟಲ್ಲಿ ಹೆಣ್ಣು ಗಂಡಿಗೆ ಕುಂಕುಮ ಕೊಡ್ತಾ ಇದ್ರು.
ಅಂದ್ರೆ ಮದ್ವೆ ಆಗಿ ಸ್ವಲ್ಪ ದಿನ ಒಂದ್ ವಾರ ಆತರ ಆದ್ರೆ ಮಡ್ಲಕ್ಕಿ ಕಟ್ಟೋರ್ ಕಟ್ತಾರೆ. ಇದು 3 ತಿಂಗಳು ಆಗೋಗಿತ್ತಲ್ವಾ ಮಡ್ಲಕ್ಕಿ ಏನ್ ಕಟ್ಟಿಲ್ಲ. ಬರೀ ಕುಂಕುಮ ಕೊಟ್ಟಿ ಹೊಸ ಬಟ್ಟೆ ತಂದಿದ್ರು. ಇಬ್ರಿಗೂನುನು ಕೊಡ್ತಾ ಇದ್ರು. ಅದನ್ನು ಸ್ವಲ್ಪ ಲಾಸ್ಟ್ ಅಲ್ಲಿ ಕ್ಲಿಪ್ಪಿಂಗ್ ತಗೊಂಡೆ ನಾನು. ಹೇಗನ್ಸ್ತು? ನೀವೆಲ್ಲ ನಿಮ್ಮ ಅಕ್ಕ ತಂಗಿದಿರು, ಅಣ್ಣ ತಮ್ಮಂದಿರ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ? ನನಗಂತೂ ತುಂಬಾ ಖುಷಿ ಆಗುತ್ತಪ್ಪ. ಅವ್ರ ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ತುಂಬಾ ಚೆನ್ನಾಗಿ ಡೇ ಹೋಯ್ತು ಅಂತ ಹೇಳ್ಬೋದು. ನೋಡಿ ಇವ್ರೇ ನಮ್ ಚಿಕ್ಕಮ್ಮ ಎಲ್ಲಾರ್ನು ಕರ್ದಿದ್ರು. ಎಲ್ಲಾರ್ಗೂ ಹೂವ ಕೊಡ್ತಾ ಇದಾರೆ. ಎಲ್ಲಾರು ರೆಡಿ ಆಗ್ತಾ ಇದ್ರು ಹೊರಡೋದಕ್ಕೆ. ಅದಕ್ಕೆ ಎಲ್ಲಾರ್ಗೂ ಹೂವ ಕೊಡ್ತಾ ಇದ್ರು ಮುಟ್ಕೊಳ್ರಿ ಅಂತ ಹೇಳಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹೇಗನ್ಸ್ತು ಅಂತ ಕಮೆಂಟ್ಸ್ ಮೂಲಕ ಹೇಳಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇರಿ. ಇನ್ನು ಮುಂದೆ ತುಂಬಾ ಚೆನ್ನಾಗಿರುವಂತ ವಿಡಿಯೋಸ್ಗಳು ಶೇರ್ ಮಾಡ್ಕೋತೀನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಸ್ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊಂತೀನಿ. ನೋಡಿ ನಮ್ಮ ಸಂಡೇ ಈ ರೀತಿ ಹೋಯ್ತು. ನೀವ್ ಯಾವ ರೀತಿ ಡೇ ಕಳೆದ್ರಿ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಯಾವ ತರ ಬೇಕು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಯಾವ್ದಾದ್ರು ಕ್ವಶನ್ ಇದ್ರೆ ಅಥವಾ ಈ ತರ ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.